ಭ್ರಮೆನೇ ಪ್ರತಿ ಆತ್ಮದ ಒಂದು ಜನ್ಮನೇ ವ್ಯರ್ಥ ಮಾಡುತ್ತೆ. ಎಷ್ಟೋ ಜನ್ಮಗಳೇ ವ್ಯರ್ಥ ಮಾಡ್ಕೊಂತೀವಿ ನಾವು ಭ್ರಮೆಯಲ್ಲಿ ಬಿದ್ದು. ಹಾಗಾಗಿ ಭ್ರಮೆಯನ್ನು ಬೆಳೆಯಬಾರದು. ಎಚ್ಚರವಾಗಿ ಪ್ರತಿ ದಿನ ಪ್ರತಿ ಕ್ಷಣ ಎಚ್ಚರವಾಗಿ ಬದುಕದೇ ಆಧ್ಯಾತ್ಮಿಕತೆ. ಮೈ ಮರಿಬಾರ್ದು. ನಿನ್ನೆ ಈ ಭ್ರಮೆಯಿಂದ ಏನೇನಾಗುತ್ತೆ, ಎಂತೆಂಥ ಅವಾಂತರಗಳು ನಾವು ತಂದ್ಕೊಂತೀವಿ ನಮ್ಮ ಜೀವನದಲ್ಲಿ ಅಂತ ತಿಳ್ಕೊಂಡ್ವಿ ಭಾಗ 1ರಲ್ಲಿ. ಭಾಗ 2ರಲ್ಲಿ ಏನು ತಿಳ್ಕೊಳ್ಳೋಣ, ಸ್ವಲ್ಪ ಎಕ್ಸಾಂಪಲ್ಸಿಂದ ಇನ್ನೂ ವಿಶೇಷವಾಗಿ ತಿಳ್ಕೊಳ್ಳೋಣ. ಏನು ಒಂದು ಅಲಮಪ್ರಭು ವಚನ ಇದೆ, 2 ವಚನಗಳು ತಿಳ್ಕೊಳ್ಳೋಣ. ಅವರು ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ, 2 ವಚನದಲ್ಲಿ ಈ ಭ್ರಮೆ ಅಥವಾ ಭ್ರಾಂತಿ ಬಗ್ಗೆ ನೋಡಿ. ಫಸ್ಟ್ ವಚನ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದಶಾಸ್ತ್ರವೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೋಡಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಒಂದು ತೊಟ್ಲಿದೆ, ಅಜ್ಞಾನದ ತೊಟ್ಲದು. ಜ್ಞಾನವೆಂಬ ಶಿಶುವ ಮಲಗಿಸಿ, ಆ ಶಿಶು ಮಲಗಿದೆ, ಮಗು. ಆ ಮಗುಗೆ ಸಂಪೂರ್ಣ ಜ್ಞಾನ ಇದೆ, ಬಟ್ ತಾಯಿ ಭ್ರಾಂತಿಯಲ್ಲಿದ್ದಾಳೆ. ತಾಯಿ ಭ್ರಮೆಯಲ್ಲಿದ್ದಾಗ ಆ ಶಿಶುಗೇನೋ ಕಂಪ್ಲೀಟ್ ಜ್ಞಾನ ಇರುತ್ತೆ ಹುಟ್ಟಿದಾಗ, ಭಗವಂತನೇ. ಬಟ್ ತಾಯಿ ಭ್ರಾಂತಿಯಲ್ಲಿರ್ತಾಳೆ. ಆ ಶಿಶುಗೆ ಏನು ಮಾಡ್ತಾಳೆ ತಾಯಿ, ಸಕಲ ವೇದ ಶಾಸ್ತ್ರವ ಅಂತಕ್ಕಂಥ ಒಂದು ನೇಣು ಕಟ್ಟಿ, ನೇಣು ಅಂತ ಹೇಳ್ತಾರೆ ಅವರು. ಅಂದರೆ ಇವೆಲ್ಲ ಭ್ರಾಂತಿಗಳು, ಅಂದರೆ ವೇದ ಪುರಾಣ ಪಾಂಡಿತ್ಯ ಅಂತಕ್ಕಂಥದ್ದು ಹೇಳ್ತಿರೋದು. ಪಾಂಡಿತ್ಯ ಅಂತಕ್ಕಂಥದ್ದು ನೇಣು. ನೋಡಿ, ಆ ಮಗುಗೆ ಏನು ಬೇಕಿಲ್ಲ ಪಾಂಡಿತ್ಯ. ಸಕಲ ವೇದಶಾಸ್ತ್ರವೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ. ನೋಡಿ, ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ನೋಡಿ, ಅಂದರೆ ಆ ತಾಯಿ ಭ್ರಾಂತಿಯಲ್ಲಿ ಬದುಕ್ತಿರ್ತಾಳೆ. ಏನು, ಎಲ್ಲ ಪಾಂಡಿತ್ಯ ಗೊತ್ತು ಅಂತಕ್ಕಂಥ ಪಾಂಡಿತ್ಯ. ಇದು ನಮ್ಮ ವಿಷಯಕ್ಕೂ ಬರ್ತೀನಿ. ಅವ್ರು ಆ್ಯಕ್ಚುಲಿ ಕಂಪೇರ್ ಮಾಡ್ತಿರೋದು ಎಲ್ಲರಿಗೂ ಕಂಪೇರ್ ಮಾಡ್ತಿದ್ದಾರೆ. ತಾಯಿ ಆ ಮಗುಗೆ ಹೆಂಗೆ ಕಂಡೀಷನಿಂಗ್ ಮಾಡ್ತಾಳೆ, ವಿಚಿತ್ರ ಕಂಡೀಷನಿಂಗು. ಪ್ರತಿ ಮನೆಯಲ್ಲೂ ಕಂಡೀಷನಿಂಗ್ ಆಗ್ತಿದೆ. ಏನು, ಇದೇ ಮಾಡಬೇಕು, ಹಿಂಗೆ ಇರಬೇಕು. ಪಾಂಡಿತ್ಯ ತುಂಬಿಕೊಂಡು ಮಕ್ಕಳ ಮೇಲೆ ತಂದೆ ತಾಯಿಗಳು ಆಗ್ತಿರ್ತಾರೆ ಕಂಪೇರ್ ಮಾಡಿ. ಇನ್ಯಾವುದೋ ವಿಷಯಕ್ಕೆ ಮಕ್ಕಳನ್ನೆಲ್ಲ ಹಾಳು ಮಾಡ್ತಿರ್ತಾರೆ. ಅದೇನಾಗುತ್ತೆ, ಆ ಭ್ರಾಂತಿಯಲ್ಲಿ ಬದುಕಿದಾಗ ತಾಯಿ ಆ ತೊಟ್ಟಿಲೆ ಮುರಿಯುತ್ತೆ, ನೇಣು ಹರಿಯುತ್ತೆ, ಜೋಗಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ನೋಡಿ, ಆ ಮಗುಗೆ ಏನು ಹೇಳ್ಕೊಡ್ಬೇಕು ತಾಯಿ ಅಂತಳು, ಆತ್ಮ ಸತ್ಯವನ್ನು ಹೇಳ್ಕೊಡ್ಬೇಕು, ಆಧ್ಯಾತ್ಮ ಹೇಳ್ಕೊಡ್ಬೇಕು, ಪಾಂಡಿತ್ಯ ಅಲ್ಲ. ಆ ಮಗುಗೆ ಏನು ಬೇಕಿಲ್ಲ ಪಾಂಡಿತ್ಯ. ನಾವು ಕೂಡ ಈ ಭೂಮಿ ಬಂದಾಗ ಈ ಪಾಂಡಿತ್ಯಕ್ಕೆ ಅಂತಕ್ಕಂಥ ಭ್ರಾಂತಿಗೆ ಬಿದ್ದು ಆ ಒಂದು ಅಜ್ಞಾನಕ್ಕೆ ಮತ್ತು ದುಃಖಕ್ಕೆ ಈಡಾಗ್ತೀವಿ. ಅದಾಗಬಾರ್ದು. ಏನಾಗಬೇಕು, ಆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ನೋಡಿ, ಆ ಒಂದು ಜೋಗುಳ ಎಂಥ ಜೋಗುಳ,
ಭ್ರಾಂತಿ ಅಂತಕ್ಕಂಥ ಜೋಗುಳ ಇದ್ದಾಗ ಏನಾಗುತ್ತೆ, ನಾವು ದುಃಖಕ್ಕೀಡಾಗ್ತೀವಿ. ಆ ಭ್ರಾಂತಿಗೆ ಹೋಗ್ಬೇಡಿ, ಆ ಒಂದು ಮಾಯಕ್ಕೆ ಬೀಳ್ಬೇಡಿ ಅಂತ ನಮಗೆ ಎಚ್ಚರಿಸ್ತಿದ್ದಾರೆ. ಆ ತಾಯಿ ಮಗು ಕಂಪೇರ್ ಮಾಡ್ತಾ. ಏನಾಗುತ್ತೆ, ಮಾಯದಲ್ಲಿ ಬಿದ್ದಾಗ ದುಃಖಕ್ಕೀಡಾಗ್ತೀವಿ. ಗುಹೇಶ್ವರ ಎಂಬ ಲಿಂಗ ಅಂತ ಹೇಳ್ತಾರೆ. ಗುಹೇಶ್ವರ ಅಂದ್ರೆ ಏನು? ಖಾಲಿ ಆತ್ಮ. ಆ ಲಿಂಗ ಅಂದ್ರೆ ಆತ್ಮನ ಕಾಣಕ್ ಸಾಧ್ಯ ಇಲ್ಲ. ಆ ಭ್ರಾಂತಿಯಲ್ಲಿದ್ದಾಗ, ಆ ಮಾಯದಲ್ಲಿದ್ದಾಗ ಯಾವಾಗ ಆತ್ಮಸ್ಥಿತಿ ಕಾಣಿಸಕ್ ಸಾಧ್ಯ ಇಲ್ಲ, ಆತ್ಮ ತತ್ವವನ್ನು ನಾವು ಅನುಭವಿಸಕ್ಕಾಗಲ್ವೋ, ದುಃಖನೇ, ಇನ್ನೇನಿಲ್ಲ, ಅಜ್ಞಾನನೇ. ಯಾವಾಗ ದುಃಖ ಬಂತು, ಅಜ್ಞಾನ ಬಂತು, ಅನಾರೋಗ್ಯ, ಅಶಾಂತಿ ಮನಸ್ಸೆಲ್ಲ. ಹಂಗಾಗಿ ಅವ್ರು ಹೇಳ್ತಾರೆ, ಆ ಭ್ರಾಂತಿ ಅಂತಕ್ಕಂಥ ಒಂದು ಭ್ರಮೆ ಅಂತಕ್ಕಂಥದ್ರಲ್ಲಿ ಬೀಳ್ಬೇಡಿ. ಬಿದ್ದಾಗ ಏನಾಗುತ್ತೆ, ನಿಮ್ಮ ಆತ್ಮ ತತ್ವವನ್ನು ಮರಿತೀರಿ, ಆತ್ಮ ತತ್ವದಿಂದ ದೂರ ಆಗ್ತೀರಿ. ಆ ತಾಯಿ ಮಗುಗೆ ಕಂಪೇರ್ ಮಾಡ್ತಾರೆ. ನಾವು ಕೂಡ ವಿಚಿತ್ರ ವಿಚಿತ್ರ ಅಜ್ಞಾನಗಳಿಂದ ನಿನ್ನೆ ತಿಳ್ಕೊಂಡ್ವಲ್ಲ, ಅಹಂಕಾರ ಆಗ್ಬೋದು, ಇನ್ನೇನೇನೋ ಅಂತ ಒಂದು ಭ್ರಾಂತಿಯಲ್ಲಿ ಬಿದ್ದಾಗ ನಮ್ಮನ್ನು ನಾವು ಮರಿತೀವಿ. ಅಂದ್ರೆ ನಾವು ಆತ್ಮ ತತ್ವವನ್ನು ಮರಿತೀವಿ, ನಿಜವಾದ ಸ್ವರೂಪನ ಮರಿತೀವಿ, ಆ ಸ್ವರೂಪದಿಂದ ದೂರ ಆಗ್ತೀವಿ. ಅದು ಆಗ್ಬಾರ್ದು. ಪ್ರತಿ ಕ್ಷಣ ಎಚ್ಚರ. ಇಲ್ಲಿ ನಾಟಕ ಬಂದಿದ್ದೀವಿ, ಜೊತೆಗೆ ಕಲಿಯೋದು ಯಾವತ್ತೂ ಇದ್ದಿದ್ದೆ, ಕಲಿಯಕ್ಕೆ ಕೊನೆ ಇಲ್ಲ. ಕಲಿಯಕ್ಕೆ ಕೊನೆ ಇಲ್ಲ ಅಂದಾಗ ಏನೇ ಗೊತ್ತಾದ್ರೂ ಕೂಡ ಸ್ವಲ್ಪ ಗೊತ್ತು. ಸಮುದ್ರ ಇದೆ, ಅದರಲ್ಲಿ ಒಂದು ಬಕೆಟ್ ಜ್ಞಾನ ನನ್ನ ಹತ್ರ ಇದೆ ಅಷ್ಟೇ. ಗೊತ್ತಿಲ್ಲ ಅಂತಲ್ಲ, ಗೊತ್ತು, ಸ್ವಲ್ಪ ಗೊತ್ತು. ಕಲಿಯೋದು ಇನ್ನೆಷ್ಟೋ ಇದೆ ಅಂತ ವಿಶೇಷವಾದ ಒಂದು ಜಾಗೃತಿಯಲ್ಲಿ, ಆ ಜ್ಞಾನದಲ್ಲಿದ್ದಾಗ ಏನಾಗುತ್ತೆ, ಆರಾಮಾಗಿ ಅದ್ಭುತವಾಗಿ ಬದುಕ್ತೀವಿ. ದುಃಖ ಇರೋದಿಲ್ಲ, ಕಷ್ಟಗಳಿರೋದಿಲ್ಲ. ಅದನ್ನೇ ಅವ್ರು ಹೇಳ್ತಾರೆ. ಇನ್ನೊಂದು ವಚನ ಕೂಡ ಹೇಳ್ತಾರೆ ಅವರು ಅದ್ಭುತವಾಗಿ ಈ ಬ್ರಹ್ಮ ಬಗ್ಗೆ. ತನುವ ತೋಂಟವ ಮಾಡಿ, ನಾವು ಲಾಸ್ಟ್ ಕ್ಲಾಸಲ್ಲಿ ಕೇಳಿದ್ದೀವಿ ನೋಡಿ. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆದನಯ್ಯ ಭ್ರಾಂತಿ ಎಂಬ ಬೇರ. ನೋಡಿ, ಒಡೆದು ಸಂಸಾರದ ಹಂಡೆಯ ಬಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ. ನೋಡಿ, ತನುವ ತೋಂಟವ ಮಾಡಿ, ಈ ದೇಹನ ತೋಟ ಮಾಡಿ, ಮನವ ಗುದ್ದಲಿ ಮಾಡಿ. ತೋಟ ಇದೆ, ಈ ದೇಹ ಅಂತಕ್ಕಂಥ ತೋಟ ಅಂದ್ರೆ ಏನು? ಈ ದೇಹದಿಂದ ಮನಸ್ಸು ಮತ್ತೆ 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 ಕಷ್ಟ ಅನುಭವಿಸ್ತಿದೆ. ಮನಸ್ಸಲ್ಲಿ ಬರ್ತಕ್ಕಂಥ ಅಜ್ಞಾನ ಆಗ್ಬೋದು, ಮನಸ್ಸಲ್ಲಿ ಬರ್ತಕ್ಕಂಥ ಭ್ರಮೆ ಆಗ್ಬೋದು, ಮನಸ್ಸು ಮಾಡ್ತಕ್ಕಂಥ ಚೇಷ್ಟೆಯಿಂದ ಆ ತೋಟ ಹಾಳಾಗ್ತಿದೆ. ಮನಸ್ಸನ್ನ ಏನ್ ಮಾಡ್ಬೇಕು? ಗುದ್ದಲಿ ಮಾಡಬೇಕು. ಗುದ್ದಲಿ ಅಂದ್ರೆ ನೋಡಿ, ಒಂದು ಗುದ್ದಲಿ ಇದೆ, ಅದೇನ್ ಮಾಡುತ್ತೆ, ಆ ತೋಟನೆಲ್ಲ ಆಸನ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಆ ಥರ ಮನಸ್ಸನ್ನ ನೀನು ಗುದ್ದಲಿ ಮಾಡು. ಆ ಗುದ್ದಲಿಂದ ಏನ್ ಮಾಡುದು? ಅಗೆದು ಕಳೆದನಯ್ಯ ಭ್ರಾಂತಿ ಎಂಬ ಬೇರ. ಈ ಕಳೆ ಇದೆ, ಆ ತೋಟದಲ್ಲೆಲ್ಲ ಸ್ವಚ್ಛ ಮಾಡಬೇಕು. ನೀನೇನೋ ಫಸಲು ಹಾಕಿದೀಯ. ಈ ದೇಹ ಅದ್ಭುತವಾಗಿ ಭಗವಂತನ ಥರ ಇರಬೇಕು, ದೇಹವೇ ದೇವಾಲಯ. ಹಂಗಿದ್ದಾಗ ಏನ್ ಮಾಡಬೇಕು? ಈ ಮನಸ್ಸನ್ನ ಗುದ್ದಲಿ ಮಾಡಬೇಕು. ಈ ಮನಸ್ಸು ಆಟ ಆಡಿಸ್ತಾನ ಕಳಿ, ಈ ಭ್ರಮೆಯಲ್ಲಿ ಬಿದ್ದು, ಆ ಭ್ರಮೆ ಅಂತಕ್ಕಂಥದ್ದು ಬೇರೂರಿದೆ ಈ ಮನಸ್ಸಲ್ಲಿ. ಅದನ್ನ ಹೇಳ್ತಾರೆ, ಅಗೆದು ಕಳೆದನಯ್ಯ ಭ್ರಾಂತಿ ಎಂಬ ಬೇರ. ನೋಡಿ, ಆ ಭ್ರಾಂತಿ ಅಂತಕ್ಕಂಥ ಬೇರನ್ನ ಏನ್ ಮಾಡ್ತಾರೆ, ಆ ಗುದ್ದಲಿ ಏನು ಮನಸ್ಸಿದೆ, ಮನಸ್ಸು ಅಂತಕ್ಕಂಥ ಒಂದು ಗುದ್ದಲಿ ಇದೆ, ಅದನ್ನ ಒಡಿ ನೀನು. ಆ ಮನಸ್ಸನ್ನ ಒಡಿ, ಆ ಗುದ್ದಲಿಯಿಂದ ಒಡೆದು ಆ ಕಳೆ ಎಲ್ಲ ತೆಗೆದಾಕು, ಬೇರೆ ಸಮೇತ ತೆಗೆದಾಕು. ಕಳೆ ಅನ್ನೋದೇ ಭ್ರಾಂತಿ. ನೋಡಿ, ಕಳೆಗೆ ಹೋಲಿಸ್ತಾರೆ ಅವರು ಭ್ರಾಂತಿನ, ಭ್ರಮೆಯನ್ನ. ವೇಸ್ಟ್, ಅದು ಉಪಯೋಗ ಬರಲ್ಲ ನಿನಗೆ. ಮತ್ತೆ ಸಂಸಾರಕ್ಕೂ ಹೋಲಿಸ್ತಾರೆ ಅವರು. ಒಡೆದು ಸಂಸಾರದ ಹಂಟೆಯ ಬಿಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ನೋಡಿ, ಬ್ರಹ್ಮ ಬೀಜ. ನೋಡಿ, ಯಾಕೆ ಹೇಳ್ತಾರೆ ಬ್ರಹ್ಮ ಬೀಜ ಅಂತ ಹೇಳ್ತಾರೆ ಅವರು? ಬ್ರಹ್ಮ ಅಂತಕ್ಕಂಥ ಬ್ರಹ್ಮ ತತ್ವವನ್ನ ಮರಿತಿದೀವಿ ನಾವು, ಭ್ರಮೆಯಲ್ಲಿ ಬಿದ್ದು. ಸಂಸಾರ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಬಿದ್ದು, ಸಮಾಜ ಅಂತಕ್ಕಂಥ ಭ್ರಮೆಯಲ್ಲಿ ಬಿದ್ದು, ಅಜ್ಞಾನ ಅಂತ ವಿಚಿತ್ರ ಅಜ್ಞಾನಗಳಲ್ಲಿ ಬಿದ್ದು ಏನಾಗ್ತಿದೆ, ಆ ಬ್ರಹ್ಮ ಬೀಜನ ಮರ್ತು ಬಿಟ್ಟಿದ್ದೀವಿ. ಆ ಬ್ರಹ್ಮ ತತ್ವವನ್ನು ಮರ್ತು ಬಿಟ್ಟಿದ್ದೀವಿ, ಭಗವಂತ ತತ್ವನ ಮರ್ತು ಬಿಟ್ಟಿದ್ದೀವಿ. ಅದನ್ನು ಮರಿಬೇಡಿ. ಏನ್ ಮಾಡು, ಆ ಮನಸ್ಸನ್ನ ಹೊಡಿ ಆ ಗುದ್ದಲಿಂದ.
ಅವಾಗ ಈ ದೇಹ ಸದೃಢ ಆಗುತ್ತೆ, ದೇಹ ಶುದ್ಧ ಆಗುತ್ತೆ. ಪ್ರತಿಯೊಂದು ಅಜ್ಞಾನ ಕೂಡ ಈ ದೇಹನ ಹಾಳು ಮಾಡ್ತಿದೆ. ಅದೇ ಹೇಳ್ತಾರವರು, ದೇಹ ಹಾಳಾಗ್ತಿದೆ ನೀನು ಮಾಡ್ತಕ್ಕಂಥ ತಪ್ಪುಗಳಿಂದ. ಈ ದೇವಾಲಯ ಆಗಿದೆ, ನೀನು ಮಾಡ್ತಕ್ಕಂಥ ಅಜ್ಞಾನದಿಂದ ಏನಾಗ್ತಿದೆ, ಆ ಮನಸ್ಸು ಆಟ ಆಡಿಸ್ತಿದೆಯಲ್ಲ, ಅದರಿಂದ ಬರ್ತಕ್ಕಂಥ ವಿಚಿತ್ರ ವಿಚಿತ್ರ ಭಾವನೆಗಳು, ಆ ಭಾವನೆಗಳಿಂದ ದೇಹ ಹಾಳಾಗ್ತಿದೆ. ಸಂಸಾರದಲ್ಲಿ ಬರ್ತಕ್ಕಂಥ ಅಜ್ಞಾನ ಆಗ್ಬೋದು, ಸಮಾಜದಲ್ಲಿ ಬರ್ತಕ್ಕಂಥ ಅಜ್ಞಾನ ಆಗ್ಬೋದು, ಏನೇನೋ ಅಜ್ಞಾನಗಳು. ಆ ಅಜ್ಞಾನದಿಂದ ಏನಾಗ್ತಿದೆ, ದೇಹ ಹಾಳಾಗ್ತಿದೆ. ಆ ಬ್ರಹ್ಮ ತತ್ವವನ್ನು ಮರೆತೋಗ್ತಿದೆಯಾ. ಬ್ರಹ್ಮ ಬೀಜ ನೋಡಿ, ಬ್ರಹ್ಮ ಬೀಜನ ಬಿತ್ತು ಏನು, ಈ ದೇಹ ತೋಟ, ಆ ಮನಸ್ಸನ್ನ ಒಡೆದು ಆ ಭ್ರಾಂತಿನ ದೂರ ಮಾಡಿ ಆ ಬ್ರಹ್ಮ ಬೀಜನ ಬಿತ್ತು. ಒಳಗಡೆ ಬ್ರಹ್ಮ ಬೀಜ ಇದೆ, ಬಿತ್ತಾ ಇಲ್ಲ. ಯಾಕಂತಂದ್ರೆ ಮನಸ್ಸು ಕೆಲಸ ಮಾಡ್ತಿದೆ, ಭ್ರಾಂತಿ ಕೆಲಸ ಮಾಡ್ತಿದೆ, ಭ್ರಮ ಕೆಲಸ ಮಾಡ್ತಿದೆ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ನೋಡಿ. ಅಖಂಡ ಮಂಡಲವೆಂಬ ಬಾವಿ, ಆ ತೋಟಕ್ಕೆ ನೀರು ಬೇಕಲ್ಲ, ಅದೇ ಈ ಬ್ರಹ್ಮಾಂಡ. ಆ ತೋಟದಿಂದ ನೀರು ತೆಗಿ. ಆ ಬ್ರಹ್ಮಾಂಡದಂದ್ರೆ ಏನು, ಆ ರಹಸ್ಯ ಇದೆ. ನೀನ್ ಬ್ರಹ್ಮಕ್ಕೆ ಬಿದ್ರೆ ಆ ರಹಸ್ಯ ಗೊತ್ತಾಗಲ್ಲ. ಆ ಮನಸ್ಸಂತಕ್ಕಂಥ ಒಂದು ವಿಷಯಕ್ಕೆ ದಾಸ ಆಗ್ಬಿಟ್ರೆ ನೀನೇನಾಗುತ್ತೆ, ಆ ಬ್ರಹ್ಮ ಬೀಜ ಬಿತ್ತಕ್ಕಾಗಲ್ಲ. ಆಮೇಲೆ ಆ ಸೃಷ್ಟಿ ರಹಸ್ಯ, ಬ್ರಹ್ಮಾಂಡದ ರಹಸ್ಯ ತಿಳ್ಕೊಳಕ್ಕಾಗಲ್ಲ. ಏನ್ ಮಾಡು ಏನಂತ, ಪವನವೇ ರಾಟಾಳ ಅಂತ ನೋಡಿ ಅವರು. ಪವನವೇ ರಾಟಾಳ ಅಂದ್ರೆ ಉಸಿರಾಟ ಅಂತ ಹೇಳ್ತಾರೆ ಅವ್ರು ನೋಡಿ. ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ನೋಡಿ. ಯಾವಾಗ ನೀನು ಆ ಪವನ ಗಾಳಿ, ಆ ಗಾಳಿ ಹಿಡಿತಿದೆ, ಆ ಗಾಳಿನ ಗಮನಿಸ್ತೀಯ, ಅವಾಗ ಏನಾಗುತ್ತೆ, ಸುಷುಮ್ನ ನಾಡಿಯಿಂದ ನಿನಗೆ ರಾಟಾಳ ಅಂತ ಹೇಳ್ತಾರೆ ಅವರು. ರಾಟಾಳ ಅಂದ್ರೆ ಆ ಸುಷುಮ್ನ ನಾಡಿಯಿಂದ ಶಕ್ತಿ ಬರುತ್ತೆ. ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ದಿ. ಆ ಪವನ ರಾಟಾಳ ಅಂದ್ರೆ ಉಸಿರಾಟ ಗಮನಿಸ್ತೀಯ, ಆ ರಾಟಾಳ ನಡೀತಾ ಇದೆ, ಆ ಪ್ರಾಸೆಸ್ಸು. ಯಾವಾಗ ಉಸಿರಾಟನ ಗಮನಿಸ್ತೀಯ, ಆ ಸುಷುಮ್ನ ನಾಡಿಯಿಂದ ನಿನಗೇನು ಸಿಗುತ್ತೆ, ಉದಕವ ತಿದ್ದಿ. ಸುಷುಮ್ನ ನಾಡಿ ಮಲ್ಕೊಂಡ್ಬಿಟ್ಟಿದೆ. ಸುಷುಮ್ನ ನಾಡಿ ಅಂದ್ರೆ ಏನು, ನಾವು ಯಾವಾಗ ಉಸಿರಾಟ ಗಮನಿಸ್ತೀವಿ, ಆ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗುತ್ತೆ. ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನ ನಾಡಿ ಅಂತ. ಆ ಸುಷುಮ್ನ ನಾಡಿನಾಗುತ್ತೆ, ಮಲ್ಕೊಂಡಿದ್ದು ಎದ್ದೇಳುತ್ತೆ. ಅಂದ್ರೆ ಆ ಸುಷುಮ್ನ ನಾಡಿ ಮುಖಾಂತರ ನಿನಗೇನಾಗುತ್ತೆ, ಆ ಪ್ರಾಣಶಕ್ತಿ ಬರುತ್ತೆ, ಆ ಆಕಾಶ ಗಂಗೆ ಬರುತ್ತೆ. ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳ್ಳವರು ಅಸನ ಗೆಡಿಸವೆಂದು ಸಮತೆ ಸೈರಾಣಿ ಎಂಬ ಬೇಲಿಯ ನಿಕ್ಕಿ ನೋಡಿ. ಅಂದ್ರೆ ಈ ಕಳೆ ಅಂತ ಆಮೇಲೆ ಆ ಭ್ರಾಂತಿಯಿಂದ ಏನಾಗ್ತಿದೆ ನಿನಗೆ, ಉಸಿರಾಟ ಏನೋ ನೀನು ಗಮನಿಸ್ತಿದ್ದೆ, ಧ್ಯಾನ ಸಾಧನೆ ಮಾಡ್ತಿದೀಯ, ಆ ಸುಷುಮ್ನ ನಾಡಿಯಿಂದ ಶಕ್ತಿ ಬರ್ತಿದೆ. ಅವಾಗ ಏನಾಗ್ತಿದೆ, ಆ ಕಳ್ಳರು ಬರ್ತಿದ್ದಾರೆ. ಅವ್ರು ಅದೇ ಹೇಳ್ತಾರೆ, ಬಸವಗಳ್ಳರು ಅಸನ ಗೆಡಿಸದೆಂದು ಸಮತೆ ಸೈರಾಣಿ ಎಂಬ ಬೇಲಿಯ ನಿಕ್ಕಿ ನೋಡಿ. ಈ ನಾವೇನು ಧ್ಯಾನ ಸಾಧನೆ ಮಾಡ್ತಿದ್ದೀವಿ, ಮಧ್ಯೆ ಏನಾಗ್ತಿದೆ, ಈ ಪ್ರಾಪಂಚಿಕತೆಯಿಂದ, ಸಮಾಜದಿಂದ ನಿನಗೆ ಅಡ್ಡಿ ಆಗ್ತಿದೆ. ಇವೇ ಬೇಲಿಗಳು. ಆ ಬೇಲಿಗಳು ಏನ್ ಮಾಡ್ತಿದ್ದಾವೆ, ನಿನ್ನ ಒಂದು ಧ್ಯಾನ ಸಾಧನೆಗೆ ಅಡ್ಡಿ ಮಾಡ್ತಿದ್ದಾವೆ. ಬೇಲಿ ಹಾಕು ನೀನು. ಬೇಲಿ ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ಅವರೆಲ್ಲ ಬಂದು ನಿನ್ನೊಳಗಡೆ ಈ ಪ್ರಾಪಂಚಿಕ ಸಮಾಜ ಅಂತಕ್ಕಂಥದ್ದು ನೀನು ಏನು ಮಾಡುತ್ತೆ, ಧ್ಯಾನ ಸಾಧನೆಗೆ, ನಿನ್ನ ಒಂದು ಜ್ಞಾನ ಸಾಧನೆಗೆ ಅಡ್ಡಿ ಮಾಡ್ತಿದ್ದಾರೆ. ಹಂಗಾಗಿ ನೀನು ಬೇಲಿ ಕಟ್ಟು. ಆ ತೋಟ ಹಾಳಾಗ್ತಿದೆ, ದೇಹ ಹಾಳಾಗ್ತಿದೆ. ತನುವ ತೋಂಟವ ಮಾಡಿ ಅಂತ ಹೇಳ್ತಾರೆ. ಆ ತೋಟ ಹಾಳಾಗ್ತಿದೆ. ಬೇಲಿ ಹಾಕಿದಾಗ ಏನಾಗುತ್ತೆ, ಆ ತೋಟ ಭದ್ರವಾಗಿರುತ್ತೆ. ಅಂದ್ರೇನು, ನೀನು ಭ್ರಾಂತಿಗೆ ಬೀಳ್ಬೇಡ. ಬೇಲಿಯ ನಿಕ್ಕಿ ಅವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ನೋಡಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಏನ್ ಹೇಳ್ತಾರೆ, ನೀನು ಬೇಲಿ ಹಾಕು. ಏನ್ ಬೇಲಿ, ಜ್ಞಾನ ಅಂತಕ್ಕಂಥ ಒಂದು ಎಚ್ಚರ ಅಂತಕ್ಕಂಥ ಬೇಲಿ ಹಾಕು. ನಿನ್ನ ತೋಟ ಏನಿದೆ, ದೇಹ ಏನಿದೆ, ಸದೃಢವಾಗಿರ್ಬೇಕು. ಸರಿಯಾಗಿ ಬೇಲಿ ಹಾಕು, ಸುತ್ತ ಬೇಲಿ ಹಾಕು ನೀನು. ಬೇಲಿ ಹಾಕಿದಾಗ ಏನಾಗುತ್ತೆ, ಯಾರು ನಿನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಡಿಸ್ಟರ್ಬ್ ಮಾಡಿದ್ರೆ ಏನಾಗುತ್ತೆ, ಆ ಜಾಗೃತ ಇದ್ದು ಸಸಿ ಸಲಹಿತೀಯ, ತೋಟದಲ್ಲಿ ಏನು ಸಸಿಗಳಾಗ್ತಿದೆಯಾ ಅವನು ಚೆನ್ನಾಗಿ ಸಲಹಿಸ್ತೀಯ ಅಂದರೆ ಬೆಳೆಸ್ತೀಯ, ಚೆನ್ನಾಗಿ ಕಾಪಾಡ್ಕೊಂತೀಯ. ಕಾಪಾಡ್ಕೊಂಡು ಏನಾಗುತ್ತೆ, ಆ ಸಸಿಗಳು ಚೆನ್ನಾಗಿ ಬೆಳಿತವೆ. ಅಂದ್ರೇನು, ನಿನ್ನ ಜ್ಞಾನ ಹೆಚ್ಚಾಗುತ್ತೆ. ದಿನದಿನಕ್ಕೂ ಜ್ಞಾನ ಬೆಳಿಬೇಕಲ್ಲ.
ಬೆಳೆದಾಗ ಏನಾಗುತ್ತೆ, ನೀನು ಒಬ್ಬ ಆ ಬ್ರಹ್ಮಾಂಡದ ರಹಸ್ಯ ತಿಳ್ಕಂತೀಯ, ಭಗವಂತ ಆಗ್ತೀಯ. ನೋಡಿ ಮಾಸ್ಟರ್ಸ್, ಅಂದ್ರೆ ಭ್ರಾಂತಿ ಅಂತಕ್ಕಂಥದ್ದು ಏನ್ ಮಾಡ್ತಿದೆ, ನಿನ್ನ ಆ ಒಂದು ದೇಹನ ಹಾಳು ಮಾಡ್ತಿದೆ. ಆ ಮನಸ್ಸಿಂದ ಹುಟ್ಟತಕ್ಕಂಥ ಭ್ರಾಂತಿ ನಿನ್ನ ದೇಹನ ಹಾಳು ಮಾಡ್ತಿದೆ. ನಿನ್ನ ಒಂದು ಬ್ರಹ್ಮ ಬೀಜ ಬಿತ್ತಕ್ಕಾಗ್ತಿಲ್ಲ ದೇಹದಲ್ಲಿ. ಒಳಗೆ ಬ್ರಹ್ಮ ಬೀಜ ಇದೆ, ಆತ್ಮ ಇದೆ. ಆತ್ಮನ ಮರಿತಿದೀಯ, ಮರಿಬೇಡ ಅದನ್ನ. ಆಮೇಲೆ ಅಖಂಡ ಮಂಡಲವೆಂಬ ಬಾವಿ ನೋಡಿ, ಅವ್ರು ಅದಕ್ಕೆ ಹೇಳ್ತಾರೆ. ಅಂದ್ರೆ ನೀರುಣಿಸು ಅಂತ ಏನಿದ್ರು, ಆ ಜ್ಞಾನ. ಆ ತೋಟಕ್ಕೆ ಹೇಗೆ ನೀರು ಉಣಿಸ್ತೀವಿ, ಅದೇ ತರ ಈ ದೇಹಕ್ಕೆ ದಿನ ನೀನು ಆಕಾಶ ಗಂಗೆ ಹಾಕು. ಅಂದ್ರೆ ಏನು, ಆ ಸುಷುಮ್ನ ನಾಡಿಯಿಂದ ಶಕ್ತಿ ತಗೊಂಡು ದೇಹ ವಜ್ರಕಾಯ ಆಗುತ್ತೆ. ವಜ್ರಕಾಯ ಆಗಿ ಸಂಪೂರ್ಣ ಆರೋಗ್ಯ ಬರುತ್ತೆ. ನೀ ಭ್ರಾಂತಿ ಬಿದ್ರೆ ಏನಾಗುತ್ತೆ, ಈ ದೇಹ ಹಾಳಾಗುತ್ತೆ. ಆ ಮನಸ್ಸನ್ನ ಹೊಡಿ ಗುದ್ದಲಿಗೊಲಿಸ್ತಾರೆ ಅವರು. ಇದೇ ತರ ಎಷ್ಟೋ ಮಾಸ್ಟರ್ಸು ಈ ಭ್ರಾಂತಿನ ದೂರ ಮಾಡ್ಕೊಂಡಷ್ಟು ಏನಾಗುತ್ತೆ, ಅದ್ಭುತವಾಗಿ ಬದುಕ್ತೀಯ ನೀನು. ಭ್ರಾಂತಿಗೆ ಬೀಳ್ಬೇಡ. ಸಾಕ್ರೆಟಿಸ್ ಕೂಡ ಹೇಳ್ತಾರೆ, ನಾವು ವಿರ್ ಆಲ್ ಇನ್ ಒಂದು ಸ್ಟೇಜ್ ಅಲ್ಲಿ ಇದ್ದೀವಿ. ವಿ ಡೂ ಅವರ್ ಪಾರ್ಟ್ ಅಂಡ್ ಡಿಪಾರ್ಟ್ ಅಂತ ಹೇಳ್ತಾರೆ ಅವರು. ನಾವೆಲ್ಲ ಮೇರೆ ಆಕ್ಟರ್ಸ್ ಅಂತ ಹೇಳ್ತಾರೆ. ನಾವೆಲ್ಲ ಆಕ್ಟರ್ಸ್ ಭೂಮಿ ಮೇಲೆ ಬಂದಿದ್ದೀವಿ, ಆಕ್ಟ್ ಮಾಡ್ತಿದ್ದೀವಿ. ಆಕ್ಟ್ ಮಾಡು ನೀನು. ಆಕ್ಟ್ ಮಾಡಿ ನಿನ್ನ ಕೆಲಸ ಮಾಡ್ತೀಯ, ಮತ್ತೆ ಬಿಟ್ಟು ಹೋಗ್ತೀಯ ಇಲ್ಲಿಂದ. ಸಾಕ್ರೆಟಿಸ್ ಇದೇ ಹೇಳ್ತಾರೆ. ಸರ್ ಇದೇ ಹೇಳೋರು, ಯಾವಾಗಲೂ ಎಕ್ಸಾಂಪಲ್ ಕೊಡೋರು. ಸಾಕ್ರೆಟಿಸ್ ಎಕ್ಸಾಂಪಲ್ ಏನು, ನೀನು ಆಕ್ಟ್ ಮಾಡಕ್ ಬಂದಿದ್ದೀಯ, ಆಕ್ಟ್ ಮಾಡು. ಭ್ರಾಂತಿಗೆ ಬೀಳ್ಬೇಡ. ಸಂಸಾರ ಅಂತಕ್ಕಂಥ ಭ್ರಾಂತಿ, ಸಮಾಜ ಅಂತಕ್ಕಂಥ ಭ್ರಾಂತಿ, ಅಹಂಕಾರ ಅಂತಕ್ಕಂಥ ಭ್ರಾಂತಿ ಅಥವಾ ಭ್ರಮೆ ಬೀಳ್ಬೇಡ ನೀನು. నానాటి బతుకు నాటకము పుట్టుటವು నిಜము పోಗುಟವು ನಿಜಮು ನಟ್ಟ ನಡಿಮೆ ನೀ ಪನಿ ನಾಟಕಮು. ಅನ್ನಮಯ್ಯ ಇದೇ ಹೇಳ್ತಾರೆ. 4 ದಿನದ ನಾಟಕ ಮಾಡ್ತಿದೀಯ ನೀನು ಭೂಮಿ ಮೇಲೆ. ಹುಟ್ಟುತ್ತೀಯ, ಹೋಗ್ತೀಯ, ಮತ್ತೆ ಏನ್ ಮಾಡ್ತಿದೀಯ, ನಾಟಕ ಮಾಡ್ತಿದೀಯ. ನಾಟಕದಲ್ಲಿ ಕಲಿ ನೀನು. ನಾಟಕನ ನಿಜ ಅನ್ಕೊಂಡ್ರೆ ಏನಾಗುತ್ತೆ, ದುಃಖ ತಂದ್ಕಂತೀಯ. ನೋಡಿ, ಎಲ್ಲ ರೀತಿ ಹೇಳ್ತಾರೆ. ಅಂದ್ರೆ ಏನು, ಆ ಭ್ರಮೆಗೆ ನಾವು ಬೀಳ್ಬಾರ್ದು, ಅದೇ ಮೇನು. ಭ್ರಮೆ ಬಿದ್ದಾಗ ಏನಾಗುತ್ತೆ, ಬ್ರಹ್ಮ ಬೀಜ ಬಿತ್ತಕ್ಕಾಗಲ್ಲ. ಅಖಂಡ ಮಂಡಲವೆಂಬ ನೋಡಿ, ಅವ್ರು ಹೇಳ್ತಾರ, ಅಖಂಡ ಮಂಡಲವೆಂಬ ಅಂತ ಒಂದು ಸೃಷ್ಟಿ ರಹಸ್ಯ ತಿಳ್ಕೊಳಕ್ಕಾಗಲ್ಲ. ಗೊತ್ತು ಅನ್ಕೊಂಡ್ರೆ ನೀನ್ ಅಲ್ಲೇ ನಿಂತು ಬಿಡ್ತೀಯ. ತಿಳ್ಕಂತ ಇದೀನಿ ಅಷ್ಟೇ, ತಿಳ್ಕೊಳದಿದ್ದೆ ಯಾವಾಗ್ಲೂ. ನೋಡಿ ಎಷ್ಟು ಎಚ್ಚರಿಸ್ತಾರೆ ಹಲವು ಪ್ರಭುಗಳು ವಚನದಲ್ಲಿ. ಆ ಮಗುಗೆ, ತೊಟ್ಟಿಲಿಗೆ, ಆ ತಾಯಿಗೆ ಎಲ್ಲ ಹೋಲಿಸಿ, ಅಂದ್ರೆ ನೇಣು ಹಾಕೊಂಡ್ಬಿಟ್ಟಿದೀವಿ ನಾವು. ಏನು ಆ ಪಾಂಡಿತ್ಯ ಅಂತಕ್ಕಂಥ ನೇಣು ಹಾಕ್ಕಂತಿರ್ತೀವಿ ಅವಾಗ ಸ್ವಲ್ಪ ತಿಳ್ಕೊಂಡಾಗ. ಅಂದ್ರೆ ಆ ನೇಣು ಹಾಕಬೇಡ. ನೇಣು ಹಾಕೊಂಡ್ರೆ ಏನಾಗುತ್ತೆ, ಮುಗಿದೋಯ್ತು ಕತೆ, ಬಿದ್ದೋಗ್ತೀಯ ನೀನು. ಯಾವಾಗ್ಲೂ ಆ ಕೂಸು ನೋಡಿ, ಮಗು ಹೇಗಿರುತ್ತೆ, ಯಾವಾಗ್ಲೂ ಕಲಿಬೇಕಂತಿರುತ್ತೆ. ಬಟ್ ತಾಯಿ ಎಲ್ಲ ಗೊತ್ತಂತಿರ್ತಾಳೆ. ಅದೇ ನೀನು ಯಾವಾಗ್ಲೂ ಒಂದು ಚಿಕ್ಕ ಮಗುವಾಗಿದಾಗ ಏನಾಗುತ್ತೆ, ಯಾವಾಗ್ಲೂ ಕಲಿತಾ ಇರ್ತೀಯ. ಆ ಮಗುಗೆ ಅಹಂಕಾರನೇ ಇರೋದಿಲ್ಲ. ಆ ಭ್ರಮೆಗೆ ಬೀಳದೇ ಇಲ್ಲ ಮಗು. ದೊಡ್ಡವರೇ ಬೀಳ್ತಾರೆ, ತಾಯಿ ಬೀಳ್ತಾಳೆ ಭ್ರಮೆಗೆ, ಬಟ್ ಮಗು ಬೀಳಲ್ಲ. ಮಗು ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಯಾವಾಗ್ಲೂ ಕಲಿತಾನೆ ಇರುತ್ತೆ. ಹಂಗಿರ್ಬೇಕು ನಾವು. ಸೊ ಏನು, ಭ್ರಮೆಗೆ ಬೀಳ್ಬೇಡ, ಅದೇ ಹೇಳೋದಿಲ್ಲ ಮಾಸ್ಟರ್ಸ್. ಭ್ರಮೆ ಬಿದ್ದಾಗ ಏನಾಗುತ್ತೆ, ನಿನ್ನ ನೀನು ಹಾಳು ಮಾಡ್ಕಂತೀಯ. ಹೊಡಿ ಆ ಗುದ್ದಲಿ, ಮನಸ್ಸನ್ನ ಹೊಡಿ. ಆ ಸಂಸಾರ ಅಂತಕ್ಕಂಥ ಭ್ರಮೆಯಲ್ಲಿ ಬೀಳ್ತಿದೀಯ, ಅದೇ ಸತ್ಯ ಅಂತಕ್ಕಂಥ ಭ್ರಮೆನಿಲ್ಲ. ಸಮಾಜನೇ ಸತ್ಯ ಅನ್ಕಂತಿದೀಯ. ಬದುಕ್ತಿದೀಯ ಅಷ್ಟೇ. 4 ದಿನ ನಾನಾಟಿ ಬದುಕು ನಾಟಕ, 4 ದಿನ ಬದುಕು ನಾಟಕ ಅಷ್ಟೇ. ನಾಟಕಕ್ಕೆ ನೀನ್ ದಾಸ ಆಗ್ಬೇಡ, ನಾಟಕಕ್ಕೆ ಜಾರ್ಬೇಡ. ಇದೇ ಸತ್ಯ ನೋಡಿ ಮಾಸ್ಟರ್ಸ್. ಏನೇ ಆಗ್ಲಿ, ಸಂಸಾರ ಆಯ್ತು, ಕಲಿತಿದ್ಯಾ, ಓಕೆ, ನೀ ಧ್ಯಾನ ಸಾಧನೆ ಮಾಡ್ತಿದ್ಯಾ, ಸ್ವಾಧ್ಯಾಯ ಸಾಧನೆ ಮಾಡ್ತಿದ್ಯಾ, ಕಲಿ ಶ್ರದ್ಧೆಯಿಂದ. ಭ್ರಮೆಯಲ್ಲಿ ಬೀಳ್ಬೇಡ. ಭ್ರಮೆಲ್ಲ ಬಿದ್ದಾಗ ಏನಾಗುತ್ತೆ, ಆ ಬ್ರಹ್ಮ ಬೀಜ ಬಿತ್ತಕ್ಕಾಗಲ್ಲ. ಆ ಅಖಂಡ ಮಂಡಲ ಅಂದ್ರೆ ಆ ಸೃಷ್ಟಿ ರಹಸ್ಯ ತಿಳ್ಕೊಳಕ್ಕಾಗಲ್ಲ, ಮುಂದೋಗಕ್ಕಾಗಲ್ಲ. ಮತ್ತೆ ಬರ್ಬೇಕಾಗತ್ತೆ ಭ್ರಮೆಯಲ್ಲಿ ಬಿದ್ದರೆ. ಆ ಕೆಲಸ ಮಾಡಬೇಡ. ಬಿತ್ತು ಬ್ರಹ್ಮ ಬೀಜನ ಬಿತ್ತು, ಇವಾಗೆ ಬಿತ್ತು. ನೀನು ಭ್ರಮೆಯಲ್ಲಿ ಬಿದ್ದಾಗ ಏನಾಗುತ್ತೆ, ಬ್ರಹ್ಮ ಬೀಜ ಬಿತ್ತಕ್ಕಾಗಲ್ಲ. ಬೀಳ್ಬೇಡ ಭ್ರಮೆಗೆ. ಬೇಲಿ ಕಟ್ಟು ಸುತ್ತ. ಏನು, ಆ ಭ್ರಮೆಗೆ ಬೇಲಿ ಕಟ್ಟು.
ಆ ಮಾಯಕ್ಕೆ ಬೇಲಿ ಕಟ್ಟು. ಈ ತನ್ನನ್ನ ಅದ್ಭುತವಾದ ತೋಟ ಮಾಡು ನೀನು. ನೋಡಿ, ಅದ್ಭುತವಾದ ತೋಟ ಮಾಡಿದಾಗ ಏನಾಗುತ್ತೆ? ಬ್ರಹ್ಮ ಬೀಜ ಬಿತ್ತಬಹುದು. ಬ್ರಹ್ಮ ಬೀಜ ಬಿತ್ತಿದ್ರೆ ಏನಾಗುತ್ತೆ? ಸಂಪೂರ್ಣ ಆನಂದ, ನಿಶ್ಚಲ ಸ್ಥಿತಿ, ಏನು ಕೊರತೆ ಇಲ್ಲ ಅಲ್ಲಿ. ಯಾವ ಮಾಯ ಕೆಲಸ ಮಾಡಲ್ಲ, ಸಂಸಾರ ಕೆಲಸ ಮಾಡಲ್ಲ, ಏನು ಕೆಲಸ ಮಾಡಲ್ಲ ಇನ್ಮೇಲೆ. ಅವಾಗ ಬೀಳ್ತಾ ಇದೆಯಾ ನೀನು? ನೋಡಿ, ನೀನ್ ಮಾಯಕ್ಕೆ ಬಿದ್ದಾಗ ಏನಾಗುತ್ತೆ? ನಿನ್ನ ದೇಹ ಹಾಳಾಗ್ತಿದೆ. ಆ ದೇಹದಲ್ಲಿ ಬ್ರಹ್ಮ ಬೀಜ ಬಿತ್ತಕ್ಕಾಗಲ್ಲ, ಪ್ರಾಣಶಕ್ತಿ ಬರ್ತಾ ಇಲ್ಲ. ಆ ಸುಷುಮ್ನ ನಾಡಿ ಏನಾಗುತ್ತೆ? ಮಲ್ಕೊಂಡ್ಬಿಡುತ್ತೆ. ಆ ಎನರ್ಜಿ ಸ್ಟಾಪ್ ಆಗ್ತಿದೆ, ಕಾಸ್ಮಿಕ್ ಎನರ್ಜಿ ಸ್ಟಾಪ್ ಆಗ್ತಿದೆ ಆ ಮನಸ್ಸು ಕೆಲಸ ಮಾಡಿದಾಗ. ಕಾಸ್ಮಿಕ್ ಎನರ್ಜಿ ಯಾವಾಗ ಸ್ಟಾಪ್ ಆಯಿತು? ಮತ್ತೆ ನೀ ಕೆಳಗೋದೆ. ಹಂಗಾಗಿ ಅವರು ಎಲ್ಲದಕ್ಕೂ ಹೋಲಿಸ್ತಿದ್ದಾರೆ ನೋಡಿ. ಆ ಪವನವೇ ರಾಟಾಳ ಅಂತಾರೆ ಅವರು. ಉಸಿರಾಟ ನೋಡಿ, ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಉಸಿರಾಟನೇ ಗಮನಿಸ್ತಿದೀಯಾ? ನಾವೆಲ್ಲ ಉಸಿರಾಟ ಗಮನಿಸ್ತಿದ್ದೀವಿ. ಬಟ್ ಅವಾಗ ಭ್ರಮೆ ಅಂತಕ್ಕಂಥದ್ದು ನಮ್ಮನ್ನ ಕೆಲಸ ಮಾಡ್ತಿದೆ. ಆ ಗುದ್ದಲಿ ನೋಡಿ, ಹೊಡಿ ಮನ್ಸನ್ನ. ಮನ್ಸು ನೋಡಿದಾಗ ಏನಾಗುತ್ತೆ? ಬ್ರಹ್ಮ ಬೀಜ ಬಿತ್ತಬಹುದು, ಆ ಸೃಷ್ಟಿ ರಹಸ್ಯ ತಿಳ್ಕೋಬಹುದು. ಇನ್ನು ಮುಂದೋದ್ರೆ ಅವಾಗವಾಗ ಪ್ರತಿಯೊಬ್ಬ ಸಾಧಕವು ಕೂಡ ಭಯಗಳು ಶುರುವಾಗುತ್ತೆ. ಅದಕ್ಕೆ ರಿಚರ್ಡ್ ಬಾಕ್ ಒಂದು ಕೋಟ್ ಇದೆ, ಪತ್ರಸರ ಇದನ್ನು ಕೂಡ ಹೇಳೋರು. ದಿ ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಈಸ್ ದ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಅಂಡ್ ಟ್ರಾಜಡಿ. ನೋಡಿ ಮಾಸ್ಟರ್ಸ್, ಇದು ಕೂಡ ಅದ್ಭುತವಾದ ಒಂದು ಕೊಟೇಶನ್. ಇದು ರಿಚರ್ಡ್ ಬಾಕ್ ಹೇಳಿದ್ದಾರೆ. ರಿಚರ್ಡ್ ಬಾಕ್ಸ್ ಬುಕ್ ಓದಬೇಕು, ಅದ್ಭುತವಾದ ಮಾಸ್ಟರ್ ಅವರು. ಏನವರು? ಮಾರ್ಕ್ ಆಫ್ ಯುವರ್ ಇಗ್ನರೆನ್ಸ್ ಈಸ್ ದ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಅಂಡ್ ಟ್ರಾಜಡಿ. ಏನ್ ಹೇಳ್ತಾರೆ ಅವರು? ಈ ಇಂಜಸ್ಟಿಸು, ಟ್ರಾಜಡಿ ಅಂತಕ್ಕಂಥದ್ದು ಎಲ್ಲಿ ಇಲ್ಲ. ಅದು ಯಾಕಂದ್ರೆ ನಿನ್ನ ಇಗ್ನೋರೆನ್ಸ್. ನೀನು ಏನ್ ಅನ್ಕೊಂಡಿದೀಯ, ಕೆಲವೊಂದು ವಿಷಯಗಳು ನಾವೆಲ್ಲ ಸತ್ಯ ಅನ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಡೆತ್ ಅನ್ಕೊಳ್ಳೋಣ. ಡೆತ್ ಎಲ್ಲಿದೆ? ಡೆತ್ ಎಲ್ಲಿ ಇಲ್ಲ. ಯಾರಿಗೂ ಏನೋ ಮೋಸ ಆಗ್ತಿದೆ ಅನ್ಕೊಂತೀವಿ, ಎಲ್ಲಿ ಮೋಸ ಆಗ್ತಿಲ್ಲ. ಅವನವನ ಅಜ್ಞಾನಕ್ಕೆ ಅವನ ಮೋಸ ಹೊಂತಿದ್ದಾನೆ ಅಷ್ಟೇ. ಮೋಸ ಅನ್ನೋದು ಇಲ್ಲ. ಫಸ್ಟ್ ಆಫ್ ಆಲ್ ಕಲಿತಿದ್ದಾನೆ ಅಷ್ಟೇ. ಇಂಜಸ್ಟಿಸ್ ಇಲ್ಲ, ಟ್ರಾಜಡಿ ಇಲ್ಲ. ಯಾರೋ ಆಕ್ಸಿಡೆಂಟ್ ಆಗಿ ತೀರೋದ್ರಂತೆ ಅದ್ರ ಬಗ್ಗೆ ವರಿ ಆಗ್ಬೇಕಾಗಿಲ್ಲ, ಅವ್ನ ಚಾಯ್ಸ್ ಅಷ್ಟೇ ಅದು. ಅಥವಾ ಯಾರಿಗೋ ಏನೋ ಮೋಸ ಆಯ್ತು, ಏನೋ ಕಳ್ಕೊಂಡ್ರು ಅನ್ಕೊಳ್ಳಿ, ಇದು ಕೂಡ ಭ್ರಮೆನೆ. ಅಂದ್ರೆ ನಿನ್ನ ಮಾರ್ಕ್ ಆಫ್ ಯುವರ್ ಇಗ್ನರೆನ್ಸ್ ಇಸ್ ದ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಅಂಡ್ ಟ್ರಾಜಡಿ. ನೀನೇನು ನೀನ್ ನಂಬ್ತಿದೀಯ, ನೀನು ಏನು ಬಿಲೀವ್ ಮಾಡ್ತಿದೀಯ, ಯಾವ್ದ್ರ ಬಗ್ಗೆ ಇಂಜಸ್ಟಿಸ್ ಆಗ್ತಿದೆಯೋ, ಯಾರಿಗೊಂದು ಮೋಸ ಆಗ್ತಿದೆ, ಟ್ರಾಜಡಿ ಆಗ್ತಿದೆ, ಏನೋ ತೊಂದರೆ ಆಗ್ತಿದೆ, ಏನೋ ಕಳ್ಕೊಂತಿದಾರೆ ಅನ್ಕೊಂತಿದೀಯ. ಕೆಲವೊಂದು ವಿಷಯಗಳನ್ನ ಪ್ರಾಪಂಚಿಕದಲ್ಲಿ ನೋಡ್ತಾ ಇರ್ತೀವಿ. ಎಲ್ಲಿ ಟ್ರಾಜಡಿ ಇಲ್ಲ, ಇಂಜಸ್ಟಿಸ್ ಇಲ್ಲ, ಮೋಸ ಇಲ್ಲ. ಟ್ರಾಜಡಿ ಅಂದ್ರೆ ಏನೋ ಒಂದು ಆಗ್ಬಾರ್ದು ಆಗ್ಬಿಡ್ತು. ಈ ಕರೋನಾದಲ್ಲಿ ಎಷ್ಟೋ ಜನ ಹೋದ್ರು. ಯಾರು ಹೋದ್ರು? ಇಲ್ಲಿ ಹೋದ್ರು, ದೇಹ ಬಿಟ್ರು ಅಷ್ಟೇ. ಯಾರಿಗೂ ಕೂಡ ಇಂಜಸ್ಟಿಸ್ ಆಗಿಲ್ಲ. ಓಹೋ, ಹೋಗ್ಬಾರ್ದಾಗಿತ್ತು, ಚಿಕ್ಕ ವಯಸ್ಸಲ್ಲೇ ದೇಹ ಬಿಟ್ರು. ಇವತ್ತು ನೋಡ್ತಿದ್ದೆ, ನಾಳೆನೇ ದೇಹ ಬಿಟ್ರು. ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿ ಚೆನ್ನಾಗಿರ್ತಾರೆ, 1 ಗಂಟೆಯಿಂದ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೋಗ್ಬಿಟ್ರು ಅಂತ ಅಳ್ತಾ ಇರ್ತಾರೆ. ಏನೂ ಇಲ್ಲ, ಇಂಜಸ್ಟಿಸ್ ಇಲ್ಲ, ಟ್ರಾಜಡಿ ಇಲ್ಲ. ಯಾರು ಸಾಯ್ತಾ ಇಲ್ಲ, ಮತ್ತು ಯಾರಿಗೂ ಕೂಡ ಅಲ್ಲಿ ಏನು ತಪ್ಪನೋದಿಲ್ಲ ಸೃಷ್ಟಿಯಲ್ಲಿ. ಎಲ್ಲನೂ ಕೂಡ ಚಾಯ್ಸೆ, ಅವ್ರವ್ರ ಚಾಯ್ಸ್ ಅಷ್ಟೇ. ಅದಕ್ಕೆ ಅವರು ಎಲ್ಲಿ ಯಾರಿಗೂ ಮೋಸ ಆಗ್ತಿಲ್ಲ, ಟ್ರಾಜಡಿ ಆಗ್ತಿಲ್ಲ. ನೀನು ಅದಕ್ಕೂ ಕೂಡ ಭ್ರಮೆಲ್ ಬೀಳ್ತಿರ್ತಿ. ಆ ಒಂದು ಅಜ್ಞಾನ ಅಂತ ಬೀಳ್ತಿರ್ತಿ. ಅವಾಗ ಎಲ್ಲೋ ಮೋಸ ಆಯ್ತು, ತೊಂದರೆ ಆಯ್ತು ಅಂತ. ಎಲ್ಲಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಇದು ತುಂಬಾ ಆಳ ಇದೆ. ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಇಸ್ ದ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಅಂಡ್ ಟ್ರಾಜಡಿ. ನೀನ್ ಏನ್ ಅನ್ಕೊಂತಿದೀಯಾ, ಬಿಲೀವ್ ಮಾಡ್ತಿದೀಯಾ, ಯಾರಿಗೋ ತೊಂದರೆ ಆಯ್ತು, ಯಾರಿಗೋ ಮೋಸ ಆಯ್ತು, ಏನೋ ಅವಾಂತರಗಳಾಯ್ತು ಅನ್ಕೊಂತಿದೀಯಾ, ಅಲ್ಲಿ ಎಲ್ಲೂ ಆಗಲ್ಲ. ಇದು ಕೂಡ ಭ್ರಮೆನೆ. ಎಲ್ಲಿ ಅವಾಂತರಗಳಿಲ್ಲ, ಎಲ್ಲಿ ಮೋಸ ಇಲ್ಲ. ಎಲ್ಲನೂ ಕೂಡ ಅವ್ರವ್ರ ಚಾಯ್ಸು. ಅದಾದ್ಮೇಲೆ ನಾವು ಒಂದು ಜನ್ಮ ನೋಡಬಾರ್ದು, ಎಷ್ಟೋ ಜನ್ಮಗಳು ನೋಡ್ಬೇಕು. ಆತ್ಮಕ್ಕೆ ಎಲ್ಲಿ ಆಗೋದಿಲ್ಲ. ಆತ್ಮಕ್ಕೆ ಮೋಸ ಇಲ್ಲ, ಅವಾಂತರಗಳಿಲ್ಲ. ದೇಹಕ್ಕಿದೆ, ಮನಸ್ಸಿಗಿದೆ. ಅಂದ್ರೆ ಟ್ರಾಜಡಿ ಇಲ್ಲ, ಇಂಜಸ್ಟಿಸ್ ಇಲ್ಲ. ನೀನು ಅದನ್ನೆಲ್ಲ ಸುಮ್ಮನೆ ವಿಟ್ನೆಸ್ ಮಾಡು ಸಾಕು, ನೀನು ಅಷ್ಟೇ. ಅದೇ ಮಾಡು. ವಿಟ್ನೆಸ್ ಮಾಡಿಲ್ಲ ಅಂತ ಅನ್ಕೊಂಡ್ರೆ ಮತ್ತೆ ಮಾಯಕ್ಕೆ ಬೀಳ್ತೀವಿ. ಓಹೋ, ಏನೋ ಆಗ್ಬಿಡ್ತು, ಏನೋ ತೊಂದರೆ ಆಗ್ಬಿಡ್ತು,
ಎಲ್ಲಿ ಇಲ್ಲ, ತೊಂದರೆ ಇಲ್ಲ, ಅವಾಂತರಗಳಿಲ್ಲ. ಸೃಷ್ಟಿಯಲ್ಲಿ ಎಲ್ಲಿ ಆಗಲ್ಲ. ನೋಡಿ, ಇದೇ ಭ್ರಮೆ, ವಿಚಿತ್ರ ವಿಚಿತ್ರ ಭ್ರಮೆಗಳು. ಅವಾಗೇನೋ ಅಲ್ಲಮಪ್ರಭು ವಚನ ಕೇಳಿದ್ವಿ, ಅನ್ನಮಯ್ಯ ಕೊಟೇಶನ್ ಕೇಳಿದ್ವಿ. ನೆಕ್ಸ್ಟು ರಿಚರ್ಡ್ ಬಾಕ್ ಅವರೇನು ಹೇಳ್ತಾರೆ ನೋಡಿ, ಎಲ್ಲಿ ನಿನ್ನ ಮಾರ್ಕ್ ಆಫ್ ಯುವರ್ ಇಗ್ನರೆನ್ಸ್, ನಿನ್ನ ಒಂದು ಅಜ್ಞಾನ ಏನು ಮಾಡ್ತಿದೆ, ಅಲ್ಲಿ ಇಂಜಸ್ಟಿಸ್ ಆಗ್ತಿದೆ, ಟ್ರಾಜೆಡಿ ಆಗ್ತಿದೆ ಅನ್ಕೊಂತಿದ್ಯಾ. ಎಲ್ಲಿ ಟ್ರಾಜೆಡಿ ಇಲ್ಲ, ಇಂಜಸ್ಟಿಸ್ ಇಲ್ಲ, ಇರೋದೆಲ್ಲ ಡ್ರಾಮನೇ ಅಷ್ಟೇ. ನಿನಗೂ ಕೂಡ ಅಷ್ಟೇ. ನೀನು ಏನೋ ಕಷ್ಟ ಅನುಭವಿಸಿರ್ಬೋದು ಈ ಜನ್ಮದಲ್ಲಿ, ನಿನಗೂ ಕೂಡ ಎಲ್ಲಿ ಆಗಿಲ್ಲ, ಎಲ್ಲಿ ಕಷ್ಟಗಳಾಗಿಲ್ಲ, ಮೋಸ ಆಗಿಲ್ಲ ನಿನಗೂ ಕೂಡ. ನೀನು ದೇಹನೇ ಅಲ್ಲ, ಮನಸ್ಸಲ್ಲ, ನೀನು ಆತ್ಮ ಪದಾರ್ಥ. ಅನುಭವಕ್ಕೆ ತಗೊಂಡಿದ್ಯಾ ವಿಚಿತ್ರ ವಿಚಿತ್ರ ಕಷ್ಟಗಳು, ಅಥವಾ ಕರ್ಮಕ್ಕೋಸ್ಕರ ತಗೊಂಡಿದ್ಯಾ, ನೀನೇ ಚಾಯ್ಸ್ ಮಾಡ್ಕೊಂಡಿದ್ಯಾ. ಅದು ಮುಗಿದೋಗುತ್ತೆ, ಇವತ್ತಲ್ಲ ನಾಳೆ ಮುಗಿದೋಗುತ್ತೆ. ಅದು 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 ಶಾಶ್ವತ ಅಲ್ಲ. ಶಾಶ್ವತ ಅಲ್ಲ ಅಂದಮೇಲೆ ಅದು ಅಲ್ಲಿ ಎಲ್ಲಿದೆ ನಿನಗೆ, ಅಲ್ಲಿ ಎಲ್ಲಿ ತಪ್ಪಿದೆ, ಎಲ್ಲಿ ಟ್ರಾಜೆಡಿ ಇದೆ, ಎಲ್ಲಿ ಇಂಜಸ್ಟಿಸ್ ಇದೆ, ಮೋಸ ಇಲ್ಲಿದೆ, ಅವಾಂತರ ಇಲ್ಲಿದೆ. ಸೃಷ್ಟಿಯಲ್ಲಾಗ್ಬೋದು, ನಮ್ಮ ಪರ್ಸನಲ್ ಲೈಫಲ್ಲಿ ಆಗ್ಬೋದು, ಸಮಾಜದಲ್ಲಿ ಆಗ್ಬೋದು, ಎಲ್ಲಿ ಕೂಡ ಇಂಜಸ್ಟಿಸ್ ಇಲ್ಲ, ಟ್ರಾಜೆಡಿಗಳಿಲ್ಲ. ಅದು ಇದೆ ಅನ್ಕೊಂಡ್ರೆ ನಿನ್ನ ಒಂದು ಇಗ್ನೋರೆನ್ಸ್ ಅಂದ್ರೆ ಅಜ್ಞಾನ. ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಇಸ್ ದ ಡೆಪ್ತ್ ಆಫ್ ಯುವರ್ ಬಿಲೀಫ್. ಅಂದ್ರೆ ನೀನು ಎಷ್ಟು ಆಳವಾಗಿ ನೀನು ಅಲ್ಲಿ ಮಾಯದಲ್ಲಿ ಬಿದ್ದಿದೀಯ, ಡೆಪ್ತ್ ಆಫ್ ಯುವರ್ ಬಿಲೀಫ್ ಅಂತಾರೆ ಅವರು. ನಂಬ್ಕೊಂಡ್ಬಿಟ್ಟಿದೀಯ ಇದೇ ಸತ್ಯ ಅನ್ಕೊಂಡು. ಕೆಲವೊಂದು ಹ್ಯಾಬಿಟ್ಗಳು ಇರ್ತವೆ ನಮಗೆ, ಅವನ್ನೇ ನಿಜ ಅನ್ಕೊಂಡಿರ್ತೀವಿ ನಾವು. ಅದು ಕೂಡ ಅಜ್ಞಾನನೇ. ನೋಡಿ, ಇದೇ ಸತ್ಯ ಅನ್ಕೊಂಡಿರ್ತೀವಿ, ಅದನ್ನು ಕೂಡ ಬಿಡಬೇಕು. ಏನು ಆತ್ಮ ಸಾಕ್ಷಾತ್ಕಾರ ನಿನ್ನೆ ಹೇಳಿದ್ವಲ್ಲ, ಅದೇ ನಿಜ. ಒಳಗಡೆ ಹೇಳ್ಬೇಕು ಮೆಸೇಜು. ನಾನು ಅನ್ಕೊಂಡಿದ್ದೇ ನಿಜ ಅಲ್ಲ, ಒಳಗಡೆ ಏನು ಹೇಳುತ್ತೆ ಹಾರ್ಟ್, ಆತ್ಮ ಏನು ಹೇಳುತ್ತೆ ಅದು ಸತ್ಯ. ಮನಸ್ಸು ಹೇಳೋದಲ್ಲ. ನೀನೇನೋ ನಂಬ್ಕೊಂಡಿದೀಯಾ, ಒಪ್ಪಿದೀಯಾ ಅಂತಂದ್ರೆ ಅದು ಸತ್ಯ ಅಲ್ಲ. ಒಳಗಡೆ ಅನ್ಕೊಂಡಿದ್ದು ಎರಡು ಮ್ಯಾಚ್ ಆದ್ರೆ ಸತ್ಯ. ಒಳಗಡೆ ಹೇಳ್ಬೇಕು, ಆತ್ಮ ಹೇಳ್ಬೇಕು ಯಾವಾಗಲೂ. ಅದು ಶಾಶ್ವತವಾದದ್ದು, ಅದು ಸತ್ಯ. ಅದು ನಮ್ಮ ಒಂದು ಜ್ಞಾನಕ್ಕೆ, ಆ ಲಿಮಿಟೆಡ್ ನಾಲೆಡ್ಜ್ಗೆ ನಾವೇನೋ ಒಂದು ನಂಬ್ಕೊಂಡ್ಬಿಟ್ಟಿರ್ತೀವಿ, ಅದೇ ಸತ್ಯ ಅನ್ಕೊಂತಿರ್ತೀವಿ. ಅಲ್ಲ, ಅನ್ಲಿಮಿಟೆಡ್ ಒಳಗಡೆ ಇದೆ ಆತ್ಮದಲ್ಲಿ. ಆ ಬ್ರಹ್ಮ ಇದ್ದಾನೆ ಒಳಗಡೆ. ಆ ಬ್ರಹ್ಮ ಏನು ಹೇಳ್ತಾನೆ ಅದೇ ಸತ್ಯವಾಗ್ಲು. ನೋಡಿ ಮಾಸ್ಟರ್ಸ್, ಡೆಪ್ತ್ ಆಫ್ ಯುವರ್ ಬಿಲೀಫ್ ಅಂತ ಹೇಳ್ತಾರೆ ಅದಕ್ಕೆ ಅವರು. ನೀವು ಎಷ್ಟು ಆಳವಾಗಿ ಒಪ್ಕೊಂಡಿದೀಯಾ ಕೆಲವೊಂದು ವಿಷಯಗಳನ್ನ, ಅದೇ ಸತ್ಯ ಅನ್ಕೊಂಡಿದೀಯಾ. ಯಾವಾಗ ನಾವು ಧ್ಯಾನ ಮಾಡ್ತೀವಿ, ಯಾವುದು ಸತ್ಯ ಯಾವುದು ಮಿಥ್ಯೆ ಅಂತ ಗೊತ್ತಾಗುತ್ತೆ. ಒಳಗಡೆ ಮಾತಾಡುತ್ತೆ, ಆತ್ಮ ಮಾತಾಡುತ್ತೆ, ಓಹೋ ಇದಲ್ಲ, ಇದು ಸುಳ್ಳು, ಇದು ನೀನು ಅನ್ಕೊಂಡಿದ್ದೆಲ್ಲ, ನೀನೇನು ಒಪ್ಕೊಂಡಿದೀಯಾ ಅದು ಸುಳ್ಳು ಅಂತ ಹೇಳುತ್ತೆ ಒಳಗಡೆ. ಆ ಥರ ಕೆಲವೊಂದೆಲ್ಲ ಬಿಲೀಫ್ಗಳು ಇರ್ತಾವೆ ನಮಗೆ. ಏನು ಬಿಲೀಫು? ಇನ್ಯಾರೋ ಬಂದು ನಮಗೆ ಸಹಾಯ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಬಿಲೀಫು. ಎಲ್ಲ ಗೊತ್ತಿದೆ ಅಂತಕ್ಕಂಥ ಬಿಲೀಫು. ನೋಡಿ, ಏನೋ ಸಾಧನೆ ಮಾಡಿಬಿಟ್ಟಿರ್ತ ಅಂತಕ್ಕಂಥ ಬಿಲೀಫು ಅಂತ ಇವೇ ಮಾರ್ಕ್ ಆಫ್ ಇಗ್ನೋರೆನ್ಸ್. ಅಂದರೆ ನಿನ್ನ ಒಂದು ಅಜ್ಞಾನನ ತೋರಿಸುತ್ತದು ಅಂತ ಹೇಳ್ತಾರೆ ಅವರು. ಇದು ಎಲ್ಲಿಗಾದ್ರೂ ತಗೊಂಡೋಗ್ಬೋದು ಈ ಒಂದು ಕೊಟೇಶನ್. ತುಂಬ ಅದ್ಭುತವಾದ ಕೊಟೇಶನ್, ರಿಚರ್ಡ್ ಬಾಕ್ ಕೊಟೇಶನ್. ಅಂದರೆ ನೀನು ಏನು ಅನ್ಕೊಂಡಿದ್ಯಾ ಅದು ನಿನ್ನ ಒಂದು ಅಜ್ಞಾನ ಇರ್ಬೋದು. ಏನು ಟ್ರಾಜಡಿ, ಇಂಜಸ್ಟಿಸು, ನಿನಗೇ ತೊಂದರೆ ಆಯಿತು, ನನಗೇ ತೊಂದರೆ ಆಗುತ್ತೆ ಯಾವಾಗಲೂ, ನಾನೇ ಕಷ್ಟಪಡ್ತೀನಿ, ನೀನು ಅಲ್ಲ ನೀನು. ನೋಡಿ, ಸೊ ಮಾಸ್ಟರ್ಸ್, ಇವೆಲ್ಲ ಅದ್ಭುತವಾದ ಕೊಟೇಶನ್ಸು. ತಿಳ್ಕೊಳ್ಳಿ, ಸೃಷ್ಟಿಯಲ್ಲಿ ಎಲ್ಲಿ ಮೋಸ ಇಲ್ಲ, ಇಂಜಸ್ಟಿಸ್ ಇಲ್ಲ, ಟ್ರಾಜಡಿಗಳಿಲ್ಲ, ಒಂದು ಅನುಭವ ಇದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್.